ಥೇಲ್ಸ್ ಪ್ರಮೇಯದ ವ್ಯಾಖ್ಯೆ ಹೇಳಿ. ಹೇಳ್ತಾರೆ ಆಚೆ ಕಡೆ ಅವರಪ್ಪ. ಹಾ, ಏನ್ ಮಾಡೋದು? ಸರಿ ಉತ್ತರ ಆಗ್ಲಿಲ್ಲ. ಹಾ ಹಾ, ಛೇದಿಸುವಂತೆ ಎಳೆದ ಹೆಂತ ರೇಖೆ, ಸರಳ ರೇಖೆಯು ಯಾವ ಪಾದದಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಅದನ್ನ ನಾವೇನಂತೀವಿ? ಎಸ್, ಸರಿಯಾದ ಉತ್ತರ. ಸ್ವಲ್ಪ ಅಲ್ಲೇ ಇರಪ್ಪ ಸರ್, ಮುಗಿತು. ಇನ್ನೊಂದು ಸ್ವಲ್ಪ. 5ನೇ ತಂಡಕ್ಕೆ ನೇರ ಪ್ರಶ್ನೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ 5ನೇ ತಂಡಕ್ಕೆ ನೇರ ಪ್ರಶ್ನೆ. ಬಾಬಾ ಸಿದ್ಧಾಂತ ಹೇಳಿ. ಐದನೇ ತಂಡ ನೀವು ಬಾಯ್ ಮಾಡಬೇಡ, ಹೋಗ್ರಿ ಪ್ಲೀಸ್, ಹೋಗ್ರಿ. ಎಷ್ಟಿಗೆ ಹೋಗ್ರಿ. ಬಾಬಾ ಸಿದ್ಧಾಂತ ಹೇಳಿ. ಬಾಯ್ ಮಾಡ್ತಾರೆ. 6ನೇ ತಂಡ. ಓಕೆ, 1ನೇ ತಂಡ ಬಾಬಾ ಸಿದ್ಧಾಂತ ಹೇಳಿ. ಹೇಳು. ಎಸ್, ಸರಿಯಾದ ಉತ್ತರ. ಈಗ ಎಷ್ಟನೇ ತಂಡಕ್ಕೆ? 1ನೇ ತಂಡಕ್ಕೆ ಕೋನ ಸಂಕಲನ. ಪ್ರಶ್ನೆ ಯಾರಿಗೆ ಕೇಳಿತ್ತು? 5ನೇ ತಂಡ. 5ನೇ ತಂಡಕ್ಕೆ ಕೇಳಿ. ಅವ್ರಿಗೆ ಲಾಸ್ಟ್ ಕೇಳ್ಬೇಕ್ರಿ. ಈಗ ಖೋ ನಿರ್ಧಾರಕ ಪ್ರಮೇಯ ವ್ಯಾಖ್ಯೆ ಹೇಳಿ. ಖೋ ನಿರ್ಧಾರಕ ಪ್ರಮೇಯ ಎಸ್, ಸರಿಯಾದ ಉತ್ತರ. ಈಗ 6ನೇ ತಂಡಕ್ಕೆ ಹೊಳೆ ಪ್ರಶ್ನೆ. ಬಾಕೋಬಾ ಸಿದ್ಧಾಂತ ಹೇಳಿ. ಬಾಕೋಬಾ ಸಿದ್ಧಾಂತ ಹೇಳಿ. ಬಾಕೋಬಾ ಸಿದ್ಧಾಂತ ಹೇಳಿ. ಪಾಸ. ಓಕೆ, 5ನೇ ತಂಡ ಎಲ್ಲಿಗೆ ಹೋಗುತ್ತಿದ್ದು? ಹಿಂಗ ಬರುತ್ತೆ. 5ನೇ ತಂಡ ಬಾಕೋಬಾ ಸಿದ್ಧಾಂತ. ಪಾಸ 100. ಬಾಕೋಬಾ ಸಿದ್ಧಾಂತ ಹೇಳಿ. ಕರೆಕ್ಟ್ ಸರ್. ಸರಿಯಾಗಿ ಹೇಳ್ಬೇಕು ಸರ್. ಯಾರು ಹೇಳಿಲ್ಲ. ಎಲ್ಲ ಸರ್ವಸಮ ಆಕೃತಿಗಳು ಏನಾಗಿರ್ತವೆ? ಸಮರೂಪದಲ್ಲಿರುತ್ತವೆ. ಸರಿಯಾದ ಉತ್ತರ. 4ನೇ ತಂಡಕ್ಕೆ ತ್ರಿಭುಜದ ಲಕ್ಷಣಗಳನ್ನು ಹೇಳಿ. ತ್ರಿಭುಜದ ಲಕ್ಷಣಗಳು. ಹಾ, ಹೇಳ್ಬೇಕು. 3 ಭಾಗಗಳು ಇರ್ತಾವ. ಮತ್ತೆ 3 ಕೋನಗಳು ಇರ್ತಾವ. ಮತ್ತೆ 3 ಬಾಹುಗಳು ಇರ್ತಾವ. 3 ಕೋನಗಳು ಇರ್ತಾವ. ಮತ್ತೆ ಏನಾಗಿರುತ್ತದು? ಸರಿಯಾದ ಉತ್ತರ. ಓಕೆ, ಈಗ 3ನೇ ತಂಡನ 3ನೇ ತಂಡಕ್ಕೆ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಹೇಳಿ.
ಪಾದ ಇಂಟು ಎತ್ತರ ಸರಿ ಅಂದ್ರೆ ನೋಡು ತ್ರಿಭುಜದ ಪಾದ ಇಂಟು ಎತ್ತರ. ಓಕೆ, ಸರಿಯಾದ ಉತ್ತರ. ಗುಣ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸರಿಯಾದ ಉತ್ತರ. ಸೊ ಇಲ್ಲಿಗೆ ಗಣಿತ ಪ್ರಶ್ನೆ ಮುಗಿದು ಈಗ ವಿಜ್ಞಾನದ ಪ್ರಶ್ನೆಗಳು. ವಿದ್ಯುತ್ ಆವೇಶಗಳು ವಿದ್ಯುತ್ ಆವೇಶಗಳು ಪ್ರವಹಿಸುವ ದರ ವಿದ್ಯುತ್ ಪ್ರವಾಹ. ಎರಡನೇ ತಂಡಕ್ಕೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ ಯಾವುದು? ಅಲ್ಲ, ಆಂಪಿಯರ್ ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಅಂಕ ಇಲ್ಲ, ಮೂರನೇ ತಂಡಕ್ಕೆ ಬೋನಸ್ ಅಂಕ. ಈ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಸಾಧನ ಯಾವುದು? ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಸಾಧನ ಯಾವುದು? ಅಮ್ಮೀಟರ್ ಸರಿಯಾದ ಉತ್ತರ. ನಾಲ್ಕನೇ ನೇರ ಪ್ರಶ್ನೆ. ವಿದ್ಯುತ್ ಮಂಡಲ ಎಂದರೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವೇ ವಿದ್ಯುತ್ ಮಂಡಲ. ಸರಿಯಾದ ಉತ್ತರ. ತಂಡಕ್ಕೆ ವಿಭವಾಂತರ ಎಂದರೇನು? ವಿಭವಾಂತರ ಎಂದರೇನು? ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಏಕಮಾನ ಆವೇಶವನ್ನು ತರುವಲ್ಲಿ ನಡೆದ ಕೆಲಸವೇ ವಿಭವಾಂತರ. ಆರನೇ ತಂಡಕ್ಕೆ ವಿಭವಾಂತರದ ಏಕಮಾನ ಯಾವುದು? ವೋಲ್ಟ್. ವೋಲ್ಟ್ ಸರಿಯಾದ ಉತ್ತರ. ಈಗ ಆರನೇ ತಂಡದಿಂದ ಮತ್ತೆ ಪ್ರಶ್ನೆ. ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು? ವಿಭವಾಂತರವನ್ನು ಅಳೆಯುವ ಸಾಧನ ವೋಲ್ಟಮೀಟರ್ ಸರಿಯಾದ ಉತ್ತರ. ಈಗ ಐದನೇ ತಂಡಕ್ಕೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು? ಗುಣ ಅಥವಾ ಸ್ವಭಾವ. ಓಕೆ, ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ ಓಂನ ನಿಯಮ ನಿರೂಪಿಸಿ. ಓಮ್ಸ್ ಲಾ ಏನೈತಿ? ಎಸ್, ಸರಿಯಾದ ಉತ್ತರ. ಸ್ಥಿರವಾದ ತಾಪಮಾನದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸರಿಯಾದ ಉತ್ತರ. ಈಗ ಮೂರನೇ ತಂಡಕ್ಕೆ ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ಪಾಸ. ವಿದ್ಯುತ್ ಸಾಮರ್ಥ್ಯ ಎಂದರೆ ಒಂದೇ ತಂಡ ಪಾಸ. ಆರನೇ ತಂಡ ವಿದ್ಯುತ್ ಸಾಮರ್ಥ್ಯ ಎಂದರೇನು? ಆರನೇ ತಂಡ 5. ವಿದ್ಯುತ್ ಹೇಳಿ, ನಾವು ಹೇಳ ಅದನ್ನ ಹೇಳ. ವಿದ್ಯುತ್ ಶಕ್ತಿ ಬಳಕೆಯಾಗುವ ದರವೇ ಸಾಮರ್ಥ್ಯ. ಇನ್ನೊಂದು ಯಾವ್ದು? ಇನ್ನೊಂದು ಹೇಳಿ. ಹೇಳ
ಹೇಳ್ಯಾರ. ರೋಧ ಎಂದರೇನು? ರೋಧ ಎಂದರೇನು? ರೋಧ ಎಂದರೆ ತಪ್ಪು ಉತ್ತರ. ಒಂದೇ ತನ ಏನ್ ಮಾಡತ್ತು? ವಿದ್ಯುತ್ ಆವೇಶಗಳ ವಿರೋಧಿಸುತ್ತದೆ. ಸರಿ ಉತ್ತರ. ಓಕೆ, ಈಗ ನಿಮಗ ಒಂದೇ ತಂಡಕ್ಕೆ ರೋಧವನ್ನ ಅಳೆಯುವ ಏಕಮಾನ ಯಾವುದು? ಯಾವುದು? ಓಂ. ಸರಿಯಾದ ಉತ್ತರ. ಓಕೆ, ಈಗ ಎಲ್ಲ ಮುಗಿದು ಲಾಸ್ಟ್ ಸಮಾಜ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಸಾಲ್ವಾಯ್ ಒಪ್ಪಂದ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು? ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯರ ನಡುವೆ ಆದ ಒಂದು ಸೈನಿಕ ಒಪ್ಪಂದ. ನಾಲ್ಕನೇ ತಂಡಕ್ಕೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ ಯಾವುದು? ಹೈದರಾಬಾದ್ ಸಂಸ್ಥಾನ. ಸರಿಯಾದ ಉತ್ತರ. ಐದನೇ ತಂಡಕ್ಕೆ ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯಲಾಗುತ್ತದೆ? ತಪ್ಪು ಉತ್ತರ. ರಂಜಿತ್ ಸಿಂಗ್. ಸರಿಯಾದ ಉತ್ತರ. ಅವಸರ ಮಾಡಬೇಡ್ರಿ. ಆರನೇ ತಂಡಕ್ಕೆ ನೇರ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ. ಬಳಿ ನಿಮಗ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಲು ಕಾರಣವೇನು? ಓಕೆ, ಸರಿಯಾದ ಉತ್ತರ. ಐದನೇ ತಂಡಕ್ಕೆ ನಿರಂತರ ಮೈತ್ರಿ ಒಪ್ಪಂದ ಯಾರ ನಡುವೆ ನಡೆಯಿತು? ನಿರಂತರ ಮೈತ್ರಿ ಒಪ್ಪಂದ ಆದದ್ದು ಯಾರ ನಡುವೆ? ಮತ್ತೆ ರಂಜಿತ್ ಸಿಂಗ್ ಮತ್ತು ಯಾರ ನಡುವೆ? ಯಾಕೆ ಬರ್ತಾನೆ? ತಪ್ಪು ಉತ್ತರ. ರಂಜಿತ್ ಸಿಂಗ್ ಮತ್ತು ನಿರಂತರ ಮೈತ್ರಿ ಒಪ್ಪಂದ ಇಲ್ಲ ಪಾಸ. ನಿರಂತರ ಮೈತ್ರಿ ಒಪ್ಪಂದ ಯಾರ ನಡುವೆ ಆದದ್ದು? ಯಾರ ನಡುವೆ? ರಂಜಿತ್ ಸಿಂಗ್ ಮತ್ತು ರಂಜಿತ್ ಸಿಂಗ್ ಹೇಳ್ಯಾರ. ಯಾರ ಜೊತೆ ನಡೀತದೆ? ಪಾಸ. ರಂಜಿತ್ ಸಿಂಗ್ ಮತ್ತು ಬ್ರಿಟಿಷರ ನಡುವೆ. ಎರಡನೇ ತಂಡ ಬೋನಸ್ ಅಂಕ. ಈಗ ಯಾರಿಗೆ ಪ್ರಶ್ನೆ ಕೇಳಿದ್ದು? ಐದನೇ ತಂಡ. ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು? ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು? ಯಾರವ? ಪಾಸ. ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಪಾಸ. ತಪ್ಪು. ಈಸಿ ಐತ್ಲೇ ಅದು. ಪಾಸ. ಆರನೇ ತಂಡ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು? ಬ್ರಿಟಿಷ್ ಗವರ್ನರ್ ಜನರಲ್ ಎರಡನೇ ಮಾದವರು ಯಾಕೆ ಬರ್ತಾರ? ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ. ಬೋನಸ್ ಅಂಕ. ಯಾರಿಗೆ ಕೇಳಿತಿ ಪ್ರಶ್ನೆ? ನಿಮಗಲ್ಲ. ಈಗ ಮೂರನೇ ತಂಡಕ್ಕೆ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಏಕೆ ಜಾರಿಗೆ ತಂದ? ಎದಕ್ಕೆ ಜಾರಿಗೆ ತಂದ? ಸಹಾಯಕ ಸೈನ್ಯ ಪದ್ಧತಿ ಏನ್ ಮಾಡಿದ್ರು ಅದನ್ನ ಜಾರಿಗೆ ತಂದು? ಪಾಸ. ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇಗೆ ಜಾರಿಗೆ ತಂದ? ಪಾಸ. ಹೇಳು ಮರೆ, ಬಡ ಬಡ ಹೇಳು. ಉಪ್ಪಿಟ್ಟು ಕಾಯಾಗದಲ್ಲಿ. ರಾಜ್ಯ ವಿಸ್ತರಣೆಗೆ, ಭಾರತೀಯ ರಾಜ್ಯಗಳ ವಿಸ್ತರಣೆಗೆ ಏನ್ ಮಾಡಕ? ದತ್ತು ಮಕ್ಕಳಲ್ಲ ವೆಲ್ಲೆಸ್ಲಿ.
ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ರಾಜ್ಯಗಳನ್ನ ವಶಪಡಿಸಿಕೊಳ್ಳಲು ಜಾರಿಗೆ ತಂದ. ಓಕೆ, ಸರಿಯಾದ ಉತ್ತರ. ಈಗ ಯಾರಿಗೆ ಪ್ರಶ್ನೆ? ಎರಡನೇ ತಂಡಕ್ಕಲ್ಲ. ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಹೇರಲು ಹೊರಟಾಗ ಪ್ರತಿಭಟಿಸಿದವರು ಯಾರು? ಅಟ್ಟಾರಿ ಸಿಂಗ್ ಚಟಾರಿವಾಲ, ಮೂಲ್ರಾಜ್. ಸರಿಯಾದ ಉತ್ತರ. ಒಂದೇ ತಂಡಕ್ಕೆ ನೇರ ಪ್ರಶ್ನೆ. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಮಾಡಿಕೊಂಡ ಒಪ್ಪಂದ ಯಾವುದು? 1802ರಲ್ಲಿ ಆಗುತ್ತದೆ. ಎರಡನೇ ಆಂಗ್ಲೋ ಮರಾಠ ಯುದ್ಧದೊಳಗ ಮಾಡಿಕೊಂಡ ಒಪ್ಪಂದ ತಪ್ಪು ಉತ್ತರ. ನಿರಂತರ ಮೈತ್ರಿ ಹಾಕೋದು. ಆರನೇ ತಂಡ ಬೆಸ್ಸಿನ ಒಪ್ಪಂದ ಸರಿಯಾದ ಉತ್ತರ. ಅವ್ರಿಗೆ ಕೇಳೇ ಇಲ್ಲ, ಇನ್ನು ಬರುದಿಲ್ಲ, ಅವ್ರಿಗೆ ಕೇಳಿಲ್ಲ. ಓಕೆ, ಇಲ್ಲಿಗೆ ಈ ವಾರದ ರಸಪ್ರಶ್ನೆ ಮುಗಿತು. ತಡ್ರಿ, ಸಮಾಧಾನ. ಇನ್ನೂ ಉಪ್ಪಿಟ್ಟು ಬಿಸಿಯಾಗಿದೆ. ಆಯ್ತು.